ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ಯಾವುದೋ ಕಾರಣಾಂತರದಿಂದ ಯಾವುದೋ ಕೆಲಸದ ನಿಮಿತ್ತವಾಗಿ ಮನೆಯಿಂದ ಹೊರಗಡೆ ಹೋಗುವಂತಹ ಸಂದರ್ಭ ಬಂದರೆ ಆ ರೀತಿಯ ಸಂದರ್ಭವನ್ನು ಮನೆಯವರೆಲ್ಲರೂ ಕೂಡ ಬೇಸರ ಮಾಡಿಕೊಳ್ತಾರೆ. ನೀವು ಮನೆಯಲ್ಲೇ ಇರಬೇಕು ಅನ್ನುವಂತಹ ಅಪೇಕ್ಷೆಯನ್ನು ಪಡ್ತಾರೆ ಅನ್ನುವಂಥದ್ದಾಗತ್ತೆ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಿನ ಒತ್ತಡವನ್ನು ತರುವಂಥದ್ದಾಗತ್ತೆ. ವ್ಯಾಪಾರ, ವ್ಯವಹಾರ, ಉದ್ಯೋಗ, ವಿದ್ಯೆ ಎಲ್ಲ ವಿಚಾರಗಳು ಕೂಡ ತುಂಬ ಮಂದಗತಿ, ನಿಧಾನವಾಗಿ ಸಾಗ್ತಕ್ಕಂಥದ್ದು. ನಿಮ್ಮ ಆತುರಕ್ಕೆ, ನಿಮ್ಮ ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗಲಿಲ್ಲ, ಫಲ ಕೊಡಲಿಲ್ಲ ಅಂತಕ್ಕಂತಹ ಒಂದು ಬೇಸರ ನಿಮಗೆ ಇರುವಂಥದ್ದಾಗತ್ತೆ. ಹಳೆಯ ಕೋರ್ಟ್ ಕೇಸ್ಗಳಿದ್ದರೆ ಅದು ತೀರ್ಮಾನಕ್ಕೆ ಬರುತ್ತೇನೋ, ಜಯಶೀಲರಾಗ್ತೇವೇನೋ ಅನ್ನುವಂತಹ ಒಂದಷ್ಟು ಉತ್ಸಾಹ ಮತ್ತೆ ಮತ್ತೆ ನಿಮ್ಮಲ್ಲಿ ಗರಿಗೆದರುವ ಹಾಗೆ ಆಗುವಂಥದ್ದಷ್ಟೇ. ಮಾನಸಿಕವಾದಂತಹ ಬೇಸರ ದಿನಪೂರ್ತಿ ನಿಮಗೆ ಕಾಡುವಂತಹ ಸಂದರ್ಭಗಳಿರುತ್ತೆ. ಬೇರೆ ಬೇರೆ ವ್ಯವಹಾರಗಳನ್ನು ಬದಿಗಿಟ್ಟು ಕಾನೂನಿನ ಚೌಕಟ್ಟಿನೊಳಗೆ ಏನು ಕೆಲಸವನ್ನು ಮಾಡಬಹುದೋ ಅದರ ಬಗ್ಗೆ ಗಮನವನ್ನು ಕೊಡಿ. ಮಕ್ಕಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯ ಇರಲಿ. ಮಕ್ಕಳ ಸಹಕಾರ, ಸಂದರ್ಭ ಬಂದರೆ ಮಕ್ಕಳ ಸಹಾಯವೂ ಕೂಡ ಬೇಕಾಗಬಹುದು. ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ ಎಲ್ಲ ವಿಚಾರಗಳನ್ನು ಭವಿಷ್ಯದ ಆಸೆಗೋಸ್ಕರವಾಗಿ, ಭವಿಷ್ಯದಲ್ಲಿ ಚೆನ್ನಾಗಿರಬೇಕು ಅಂತಕ್ಕಂತಹ ಭಾವನೆಯಿಂದ ಲೆಕ್ಕ ಹಾಕ್ತಾ ಹಾಕ್ತಾ ಕೆಲವಷ್ಟು ವಿಚಾರಗಳಲ್ಲಿ ಆಕರ್ಷಿತರಾಗ್ತೀರಿ. ಅದು ನಿಮ್ಮನ್ನು ಒಂದಷ್ಟೊತ್ತು ಸಂತೋಷದಲ್ಲಿ ತೇಲುವ ಹಾಗೆ ಮಾಡುವಂಥದ್ದಾಗತ್ತೆ. ವ್ಯರ್ಥವಾಗಿ ಸಮಯವನ್ನು ಹೋಗೋದಕ್ಕೆ ಬಿಡಬೇಡಿ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಯಾವ ಯೋಚನೆಯನ್ನು ಮಾಡಿದರೆ ಅದು ಕಾರ್ಯರೂಪಕ್ಕೆ ಬಂದೀತು ಅನ್ನುವಂಥದ್ದನ್ನು ಸರಿಯಾಗಿ ಗುರುತಿಸಿ ಆ ನಿಟ್ಟಿನಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಎನ್ನುವಂಥದ್ದು. ನಿಮ್ಮ ಕೌಶಲ್ಯ, ನಿಮ್ಮಲ್ಲಿರತಕ್ಕಂತಹ ಬುದ್ಧಿವಂತಿಕೆ, ನಿಮ್ಮಲ್ಲಿರತಕ್ಕಂತಹ ಯಾವುದೋ ಒಂದು ವಿಶಿಷ್ಟವಾದಂತಹ ಜ್ಞಾನ ಹೊರಗಡೆ ಪ್ರಚಾರ ಆಗದಲೇ, ಸಮಾಜಕ್ಕೆ ತಿಳಿದಲೇ ಅದು ಏನೋ ಒಂದು ರೀತಿಯಲ್ಲಿ ಸುಪ್ತವಾಗಿದೆ ಅನ್ನುವ ಹಾಗೆ ಆಗುತ್ತೆ. ಇದಕ್ಕೆ ಕಾರಣ ನಿಮ್ಮ ಆಲಸ್ಯ, ನಿಮ್ಮಲ್ಲಿರತಕ್ಕಂತಹ ಬೇಜವಾಬ್ದಾರಿತನದ ವರ್ತನೆ. ಅದನ್ನು ದೂರ ಮಾಡಿ ನೀವು ಬಹಳ ಚಟುವಟಿಕೆಯಿಂದ ಇದ್ದರೆ ನಿಮ್ಮಲ್ಲಿರ್ತಕ್ಕಂತಹ ವಿಶೇಷವಾದಂತಹ ಪ್ರತಿಭೆ ಸಮಾಜಕ್ಕೆ ಗೊತ್ತಾಗುವಂಥದ್ದು. ವಿವಾದಿತ ವಿಚಾರಗಳು ಇತ್ಯರ್ಥವಾಗುವಂತಹ ಸಮಯ ನಿಮಗೆ ಹತ್ತಿರಕ್ಕೆ ಬಂದಿದೆ ಎನ್ನುವಂತಹ ಸೂಚನೆ. ಕ್ರಿಕೆಟ್ ಆಟಗಾರರಿಗೆ ವಿಶೇಷವಾದಂತಹ ದಿವಸ ಇದು ಅಂತ ಹೇಳಬೇಕು. ಪುಣ್ಯಕ್ಷೇತ್ರಗಳಿಗೆ ದರ್ಶನಕ್ಕೋಸ್ಕರವಾಗಿ ಹೋಗ್ತಕ್ಕಂಥದ್ದು, ದೇವರ ದರ್ಶನವನ್ನು ಪಡಿತಕ್ಕಂತಹ ಭಾಗ್ಯ ನಿಮಗೆ ಸಿಕ್ಕಬಹುದು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ದೇವರನ್ನು ಮನಸಾರೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ ಅಹಂಕಾರ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ಪೂರ್ಣವಾಗಿ ಆವರಿಸಿಕೊಂಡು ಹಲವಾರು ಕೆಲಸಗಳಲ್ಲಿ ನಿಮಗೆ ಅಡ್ಡಿಯಾಗತ್ತೆ, ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಜಟಿಲವಾದಂತಹ ಸಮಸ್ಯೆಗಳಿಗೆ ಈ ದಿವಸ ಪರಿಹಾರ ಸಿಕ್ಕುವಂಥದ್ದಿದೆ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಕುಟುಂಬದಲ್ಲಿ ಉತ್ತಮವಾದಂತಹ ಸಮಯ ಇರುತ್ತೆ, ಆದರೆ ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಒಳ್ಳೆತನದಲ್ಲಿ ಆ ಸಮಯವನ್ನು ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ನಿಮ್ಮ ಮಾರ್ಗದರ್ಶನ ಪಡಿತಕ್ಕಂತಹ ಹಲವಾರು ಜನರ ಸಮಸ್ಯೆಗಳು ಈ ದಿವಸ ಬಗೆಹರಿಯುವಂಥದ್ದಿದೆ. ಬೇರೆಯವರ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂತಹ ಒಂದು ಸಾಮರ್ಥ್ಯ, ಶಕ್ತಿ, ಆ ಬುದ್ಧಿವಂತಿಕೆ, ಆ ಮಾತಿನ ಧಾಟಿ ಅದೆಲ್ಲವೂ ಕೂಡ ಭಗವಂತ ನಿಮಗೆ ಕರುಣಿಸಿರ್ತಾನೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಮಾಡಿಕೊಳ್ತೀರಿ. ಯಾವುದಾದ್ರೂ ವ್ಯವಹಾರದಿಂದ ಬಾಕಿ ಬರಬೇಕಾದಂತಹ ಹಣ ಇದ್ದರೆ ಅದು ದಿನದ ಕೊನೆಯಲ್ಲಿ ಕೈ ಸೇರಬಹುದು ಅಂತ ಹೇಳಬೇಕು. ನಿಮ್ಮ ಪ್ರತಿಭೆ, ಚಟುವಟಿಕೆ ಇತ್ಯಾದಿಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಸೂಕ್ತವಾದಂತಹ ಸಮಯ ಇದು ಅಂತ ಹೇಳಬೇಕು. ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಕಾನೂನಿನ ಹೋರಾಟದಲ್ಲಿ, ಕಾನೂನಿನ ವಿಚಾರದಲ್ಲಿ ಮಾನಸಿಕವಾಗಿ ತುಂಬ ಬೇಸರವನ್ನು ಹೊಂದಿರತಕ್ಕಂಥವ್ರಿಗೆ ಸಣ್ಣದಾದಂತಹ ಒಂದು ತಿರುವು
ಸಿಕ್ಕುವಂಥದ್ದು. ಏನೋ ಒಂದಷ್ಟು ಆಸೆಗಳನ್ನು ಮತ್ತೆ ಇಟ್ಟುಕೊಳ್ಳುವ ಹಾಗೆ ಕೆಲವು ವಿಚಾರಗಳು ಮುಂದೆ ಬರುತ್ತೆ. ಗಂಟಲಿಗೆ ಸಂಬಂಧಪಟ್ಟ ಹಾಗೆ ಸೋಂಕು ಅಥವಾ ಗಂಟಲಿನ ಸಮಸ್ಯೆ ಕಾಡಬಹುದಾದಂತಹ ದಿವಸ. ವಿಶೇಷವಾದಂತಹ ತಿರುವನ್ನು ಪಡ್ಕೊಂಡಂತಹ ಈ ಕೋರ್ಟ್ ಕೆಲಸ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರ ಬಂಧುಗಳಲ್ಲಿ ನಿಷ್ಠುರವಾಗೋದಕ್ಕೆ ಕಾರಣವಾಗುತ್ತೆ. ಸುಮ್ಮನಿದ್ದಿದ್ರೆ ಆಗೋದು, ಇವನು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂತಹ ಮಾತು ಕುಹಕವಾಗಿ ನಿಮ್ಮ ಬಗ್ಗೆ ಬರುವಂಥದ್ದಾಗಬಹುದು. ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಪ್ರಯಾಣ ಮಾಡೋದಕ್ಕೆ ಯೋಗ್ಯವಾದಂತಹ ದಿವಸ. ಉದ್ದೇಶ ಇರಬೇಕು, ಕೆಲಸ ಇರಬೇಕು ಪ್ರಯಾಣ ಮಾಡೋದಕ್ಕೆ ಅನ್ನುವಂಥದ್ದನ್ನು ಹೇಳುತ್ತೆ. ಸಕಾಲಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ನಂತರದಲ್ಲಿ ನಿಮ್ಮ ಕೆಲಸಕ್ಕೆ ನೀವು ಮುಂದಾಗುವಂಥದ್ದು ಒಳ್ಳೆಯದು. ಪ್ರಭಾವಿ ವ್ಯಕ್ತಿಗಳ ದರ್ಶನ, ಭೇಟಿ, ಅವರ ಮಾತು, ಮಾರ್ಗದರ್ಶನ ಇವೆಲ್ಲವೂ ನಿಮಗೆ ಆಗುವಂತಹ ಸಾಧ್ಯತೆ. ನೌಕರರು ತಮ್ಮ ಉದ್ಯೋಗವನ್ನು ಬದಲಾಯಿಸ್ತಕ್ಕಂತಹ ಮನಸ್ಥಿತಿಯನ್ನು ತಲುಪಿರ್ತೀರಿ. ನಿಮ್ಮ ಕಷ್ಟ, ನಿಮ್ಮ ಅನುಭವ, ನಿಮಗೆ ಆಗತಕ್ಕಂತಹ ಕಿರಿಕಿರಿ ಇವೆಲ್ಲವನ್ನು ನೀವೇ ಅಲ್ಲಿ ನೋಡಿ ಅದರಿಂದ ಬೇಸತ್ತು ಈ ತೀರ್ಮಾನಕ್ಕೆ ಬರುವಂಥದ್ದಾಗಿರಬಹುದು. ನಾಗದೇವತೆಗಳನ್ನು ಆರಾಧನೆ ಪ್ರಾರ್ಥನೆ ಮಾಡಿ. ಶುಭವಾಗಿ.